ಅಂದ್ರೆ ಆತನ ಕೃಪೆಯನ್ನು ಪ್ರತ್ಯೇಕಕ್ಕೆ ತರಬೇಕಂತೇಳಿ ಕ್ರಿಸ್ತ ಯೇಸುವಿನಲ್ಲಿ ನಮ್ಮನ್ನ ಏನ್ ಮಾಡೋಣ, ಪುತ್ರರನ್ನಾಗಿ ಮಾಡೋಣ. ಅಂದ್ರೆ ದೇವ್ರು ನಮ್ಮನ್ನ ಬರೇ ರಕ್ಷಿಸೋದೊಂದೇ ಅಲ್ಲ, ಪ್ರಾಣ ಕೊಟ್ಟು ಪುನರುತ್ಥಾನ ಗೆದ್ದರೆ ನಮ್ಮನ್ನೆಲ್ಲ ಬರೋ ರಕ್ಷಿಸೋದೊಂದೇ ಮಾಡಿಲ್ಲ. ಅದೇನ್ ಮಾಡೋಣ ಗೊತ್ತಾ, ತನ್ನ ಮಕ್ಕಳಾಗಿ ಕೂಡ ನಮ್ಮನ್ನು ಸ್ವೀಕರಿಸ. ಸುಮ್ಮನೆ ರಕ್ಷಿಸಿಲ್ಲ ಆತ, ತನ್ನ ಮಕ್ಕಳಾಗಿ ಕೂಡ ನಮ್ಮನ್ನು ಸ್ವೀಕರಿಸ್ಕೊಂಡ. ಅಧಿಕಾರ ದೇವರು ನಮಗೆ ಕೊಟ್ಟನ. ತನ್ನ ಮಕ್ಕಳು ಅಂದ್ರೆ ತನಗಿರೋ ಸಮಸ್ತ ಅಧಿಕಾರ ನಮಗೆ. ಎಷ್ಟು ಕೃಪೆ ಅಂದ್ರೆ ಇದು. ಅದೇನಂತ ಮತ್ತೆ ನನ್ನ ಕೃಪೆ ಪ್ರತ್ಯೇಕಕ್ಕೆ ಬರ್ಬೇಕಂತೇಳಿ, ಅಂದ್ರೆ ನಮ್ಮನ್ನು ಪ್ರೀತಿ ಮಾಡೋಣ. ನಾವು ಪಾಪಿಗಳಾಗಿ ಇದ್ದಾಗ ಕೂಡ ಆತ ನಮ್ಮನ್ನು ಪ್ರೀತಿ ಮಾಡಿ, ಆ ಪ್ರೀತಿಲಿದ್ದ, ಆ ಕೃಪೆಲಿದ್ದ ದೇವ್ರು ನಮ್ಮನ್ನ ನೀತಿವಂತರಾಗಿ ಮಾಡಿ ತನ್ನ ಮಕ್ಕಳಾಗಿ ಸ್ವೀಕರಿಸೋಣ. ಅಂದ್ರೆ ತನ್ನ ಪ್ರೀತಿನ ವ್ಯಕ್ತಪಡಿಸ್ತವನ್ನ, ನಾನು ಎಷ್ಟು ಪ್ರೀತಿ ಸ್ವರೂಪನು, ನನಗೆ ಎಷ್ಟು ಕೃಪಾಮಯನು. ನಾವ್ ಏನಂತ ಆರಾಧಿಸ್ತೀವಿ ಹೇಳು ದೇವಾ, ನಾವು ನಿನ್ನ ಸನ್ನಿಧಿನಾಗ ಇರೋ ಕೂಡ ನಾವು ಯೋಗ್ಯತೆ ಇಳಿದವ್ರು ನಾವು. ಅಂಥದ್ದು ನಿನ್ನ ಕೇವಲ ನಿನ್ನ ಕೃಪೆಯಲ್ಲಿದ್ದ ನಾನು ನಿನ್ನ ಸನ್ನಿಧಿನಲ್ಲಿ ಇದೀನಂತ ನಾವು ಆರಾಧಿಸ್ತೀವಲ್ಲ, ಆ ಕೃಪೆ ಪ್ರತ್ಯೇಕಕ್ಕೆ ಬರ್ಬೇಕಂತಾನೆ ನಮ್ಮನ್ನು ತನ್ನ ಮಕ್ಕಳಾಗಿ ಸ್ವೀಕರಿಸ. ಆಮೇನ್. ಇವಾಗ ನಾವು ಪ್ರತಿದಿನ ಏನಂತ ನಾವು ಸ್ತುತಿಸ್ತೀವಿ ಹೇಳು, ದವಾ ನಾನು ಏನಾಗಿದ್ರೆ ನಿನ್ ಕೃಪೆ ಆಗಿದ್ದೀನಪ್ಪ, ನೀನ್ ನನ್ನ ಪ್ರೀತಿ ಮಾಡಿಲ್ಲ ಅಂದ್ರೆ, ನೀನ್ ನನ್ನ ಕನಿಕರಿಸ್ತಿಲ್ಲ ಅಂದ್ರೆ, ನೀನ್ ನನ್ನ ಸಲುವಾಗಿ ಪ್ರಾಣ ಕೊಟ್ಟಿಲ್ಲ ಅಂದ್ರೆ ನಾನ್ ಜೀವದ ಏನಾಗ್ತಿದ್ದೋ, ನಾನೇನಾಗ್ತಿದ್ದೋ, ನನ್ನ ಕುಟುಂಬ ಏನಾಗ್ತಿದ್ದೋ. ನಾವೇನಾಗಿದೀವ ನಿನ್ ಕೃಪೆ ದೇವ, ನಾವೇನಾಗಿದೀವ ನಿನ್ನ ಕೃಪೆ ದೇವ. ಆ ಕೃಪೆನ ಪ್ರತ್ಯೇಕಕ್ಕೆ ಬರಬೇಕು. ನಾನು ಎಷ್ಟು ಕೃಪಾಮಯನು, ನಾನೆಷ್ಟು ಪ್ರೀತಿ ಸ್ವರೂಪನು ಅಂತೇಳಿ ನಮಗೆ ತಿಳಿಯಪಡಿಸಕ, ನಮ್ಮನ್ನ ಆತನ ಮಕ್ಕಳಾಗಿ ಸ್ವೀಕರಿಸಕ. ಯಾರಲ್ಲಿದ್ದ? ಅದು ಕೂಡ ಕ್ರಿಸ್ತ ಯೇಸುವಿನಿಂದ ತನ್ನ ಮಕ್ಕಳಾಗಿ ನಮ್ಮನ್ನು ಸ್ವೀಕರಿಸಿ. ಮಕ್ಕಳಂದ್ರೆ ಏನ್ ಹೇಳು, ನಾವು ಅದಕ್ಕೆ ಅಪ್ಪ, ತಂದೆ, ಪವಿತ್ರ ಆತ್ಮದಿಂದ ನಾವು ಮಾತಾಡ್ತೀವಿ. ನಾವ್ ಹೆಂಗ್ ಕರಿತೀವಿ ಪ್ರಾರ್ಥನೆ ಮಾಡಾಗ? ಅಪ್ಪ ಅಂತೀವಿ, ತಂದೆ ಅಂತೀವಿ. ಅಧಿಕಾರ ಎಲ್ಲಿದ್ ಬಂದಿದ್ ನಮಗೆ? ಆತ ನಮಗೆ ಕೊಟ್ಟನ. ಹೆಂಗ್ ಕೊಟ್ಟನ? ಕೃಪೆಯಲ್ಲಿದ್ದ ಕೊಟ್ಟನ. ಮತ್ತೆ ಅಧಿಕಾರ ಅಂದ್ರೆ ಏನು? ಸಮಸ್ತ ಮೇಲೆ ಅಧಿಕಾರ ಕೊಟ್ಟನ, ದುಷ್ಟ ಶಕ್ತಿಗಳ ಮೇಲೆ ಅಧಿಕಾರ ಕೊಟ್ಟನ, ಎಲ್ಲದ್ರ ಮೇಲೆ ಅಧಿಕಾರ ಕೊಟ್ಟನ. ಒಂದ್ ಟೈಮಲ್ಲಿ ಅದ್ರ ಮೇಲೆ ಬಂದಿ ಆಗಿದ್ವಿ ನಾವು. ಆ ದುಷ್ಟ ಶಕ್ತಿಗಳು ನಮ್ಮನ್ನು ಬಂದಿ ಮಾಡಿಟ್ಟಿದ್ವು. ಆದ್ರೆ ಆತನ ಬಂದು ಆ ಬಂಧಕಲಿದ್ದ ನಮ್ಮನ್ನು ಬಿಡಿಸಿ ಅದ್ರ ಮೇಲೆ ನಮಗೆ ಅಧಿಕಾರ ಕೊಟ್ಟನ. ಆಮೇನ್. ಅಷ್ಟು ಕೃಪೆ ದೇವರು ನಮಗೆ ಕೊಟ್ಟನ. ಏನ್ ಮಾಡೋಣಪ್ಪ ಯೇಸು ಸ್ವಾಮಿ ಅಂದ್ರೆ, ಯೇಸು ಸ್ವಾಮಿ ನಮ್ಮ ಸಲುವಾಗಿ ನಮಗೆ ಬರುವಂತ ಶಿಕ್ಷೆ ಆತ ಓರಿ ನಮ್ಮನ್ನು ರಕ್ಷಣೆಯಲ್ಲಿ ನಡೆಸಿ ನೀತಿವಂತರಾಗಿ ಮಾಡಿ ನಿತ್ಯ ಸ್ವಾಸ್ಥ್ಯ, ನಿತ್ಯವೂ ಆನಂದವೂ ಇರುವಂತ ಸ್ವಾಸ್ಥ್ಯನ ದೇವರು ನಮಗೆ ಕೊಟ್ಟನ. ಹೆಂಗ್ ಕೊಟ್ಟನಂದ್ರೆ ಅದು ಕೇವಲ ಕೃಪೆಲಿಂದ ಕೊಟ್ಟನ. ಕೇವಲ ಕೃಪೆಲಿಂದ ಹೆಂಗ್ ಕೊಟ್ಟನ ಅಂತ ಹೇಳಿದ್ರೆ, ಜಗತ್ ಉತ್ಪತ್ತಿಗೆ ಮುಂಚೆನೇ ನಮ್ಮನ್ನು ಆರಿಸ್ತಾನ. ನನ್ನ ಮಕ್ಕಳಿವ್ರ ಅಂತ ಹೇಳೋಣ. ಯಾವಾಗಲೂ ಅದೇ ಅಲ್ಲ ನಾವು ಆರಾಧಿಸೋದು ಹೇಳು. ನನ್ನ ಪ್ರಾರ್ಥನೆ ಅದೇ ಇರ್ತದೆ. ಪ್ರತಿ ಸಲ ನನ್ನ ಪ್ರಾರ್ಥನೆ ಅದೇ ಇರ್ತದೆ. ದೇವಾ, ನಾನು ಏನಾಗಿ ನಿನ್ ಕೃಪೆ ಆಗಿನ ಅಷ್ಟೇ. ನಿನ್ ಕೃಪೆ ಬಿಟ್ಟ ಮೇಲೆ ನಾವಿಲ್ಲ. ನಾವು ಇವಾಗ ಕೂಡ ಯಾರಿಗಾನ ನಾವು ಹೇಳ್ಬೇಕಂದ್ರೆ ಕೂಡ ದೇವ್ರ ಕೃಪೆ ನಮ್ದೇನೈತಿ, ಆತನ ಕೃಪೆಲಿದ್ದೇನೆ ನಾವು. ಆ ಕೃಪೆ ಪ್ರತ್ಯೇಕಕ್ಕೆ ಬರಬೇಕಂತೇಳಿ ಇವಾಗ ಅದು ವಿಸ್ತರಿಸಕತ್ತದ ಕೃಪೆ. ಈ ಕೃಪೆ ಕಾಲ ಕೂಡ ಕೆಲವು ದಿನನೇ ಇರ್ತದೆ, ಮತ್ತೆ ಆತ ಬರ್ತದನ. ಅವಾಗ ಈ ಕೃಪೆ ಕೂಡ ಸಿಗೋದಿಲ್ಲ. ಆದ್ರೆ ದೇವರು ಅದ್ರ ಬರಕಿನ ಮುಂಚಿನ ದೇವ್ರು ನಮ್ಮನ್ನ ಆರಿಸ್ಕೊಂಡನ. ಆ ಕೃಪೆನಲ್ಲಿ ನಮ್ಮನ್ನ ಕರ್ಕೊಂಡನ. ನಾವು ಧನ್ಯರು. ಆಮೇನ್.